ಸಂದರ್ಭದಲ್ಲಿ ಮನೆಗಳಲ್ಲಿ ಏನು ಮಾಡಬೇಕು, ಯಾವ್ಯಾವ ಗ್ರಹಗಳು ಮುಖ್ಯವಾಗಿದ್ದಾಗುತ್ತೆ? ಈ ಗ್ರಹಣ ಸಂದರ್ಭ ಏನಪ್ಪ ಅಂದರೆ, ಈ ಗ್ರಹಣ ಅಂದರೆ ಎಲ್ಲರಿಗೂ ಹಿಡಿದಂಥದ್ದು. ಚಂದ್ರನಿಗೆ ಹಿಡಿದಂತಹ ಕೇತುಗ್ರಸ್ತ ಚಂದ್ರಗ್ರಹಣ ಹೆದರುವಂಥದ್ದೇನೂ ಇಲ್ಲ. ಏನಪ್ಪ ಅಂದರೆ ಚಂದ್ರಗ್ರಹಣ ತುಂಬ ನಮಗೆ ಫಲಕಾರಿಯಾಗತ್ತೆ. ಯಾಕಪ್ಪ ಅಂದರೆ ಮಂತ್ರಗಳ ಸಿದ್ಧಿ ಆಗಲಿಕ್ಕೆ ಇದು ಒಂದು ಪರ್ವಕಾಲ. ಯಾವ್ಯಾವರು ಒಬ್ಬೊಬ್ಬರು ಹೊಸ ಹೊಸ ಮಂತ್ರಗಳನ್ನು ಕಳೆಯುವಂಥವರು ಇತ್ಯಾದಿಗಳಿದ್ದವರಿಗೆ ಆ ಮಂತ್ರಗಳನ್ನು ಅಧಿಷ್ಠಾನ ಮಾಡಿದ್ರೆ ಬೇಗ ಒಂದು ಸತಿ ಮಾಡಿದ್ರೆ ಒಂದಕ್ಕೆ 1:1000 ಲೆಕ್ಕದಲ್ಲಿ ಅದು ಸಿದ್ಧಿಯಾಗುವಂತಹ ಇದು. ಹೆದರುವಂಥದ್ದೇನೂ ಇಲ್ಲ. ಎಲ್ಲ ಗೃಹಸ್ಥರು ಎಲ್ಲರೂ ಬಾಂಧವರು ಈ ಚಂದ್ರಗ್ರಸ್ತ ಸಮಯದಲ್ಲಿ ಆ ಒಂದು ಹಿಡಿದ ಸ್ನಾನವನ್ನು ಮಾಡಿಕೊಂಡು ದೇವರ ನಾಮಸ್ಮರಣೆ ಯಾವ್ರಿಗೆ ಯಾವ್ಯಾವುದು ಬರುತ್ತೋ, ಓಂ ಶ್ರೀರಾಮ ಜಯ ರಾಮ ಇರಬಹುದು, ಓಂ ನಮಃ ಶಿವ ಇರ್ಬೋದು, ನಮೋ ನಾರಾಯಣ ಇರಬಹುದು, ಇಲ್ಲ ಶಿವಸಹಸ್ರನಾಮ ಪಂಚಾಕ್ಷರಿ ಎಲ್ಲ ಜಪಗಳು ಅವರವರಿಗೆ ದೇವತಾ ಸ್ತೋತ್ರಗಳನ್ನು ಹೆಚ್ಚೆಚ್ಚು ಮಾಡಿದಷ್ಟು ಅವರಿಗೆ ಒಂದು ಅನುಕೂಲವಾಗುವಂಥದ್ದಾಗತ್ತೆ. ಆಮೇಲೆ ಆ ಒಂದು ದೇವತಾ ಸ್ಮರಣಗಳನ್ನು ಮಾಡಿದಷ್ಟು ಮನಸ್ಸಿನಲ್ಲಿರುವಂಥ ಆತಂಕಗಳು ಎಲ್ಲ ನಿವಾರಣೆ ಆಗತ್ತೆ. ಯಾಕೆಂದರೆ ಗ್ರಹಣ ಅಂದರೆ ಹೆದರ್ತೇವೆ, ಅಯ್ಯೋ ಅದಾಗತ್ತೆ ಇದಾಗುತ್ತೆ, ಏನೂ ಆಗುವಂಥದ್ದೇನೂ ಇಲ್ಲ. ಎಲ್ಲರೂ ಧೈರ್ಯವಾಗಿ ದೇವರ ನಾಮಸ್ಮರಣೆಯನ್ನು ಮಾಡಿದಷ್ಟು ನಮ್ಮ ಭಯಭೀತಿಗಳೆಲ್ಲ ಕಡಿಮೆ ಆಗತ್ತೆ ಅಂತ ಈ ಒಂದು ಚಂದ್ರಗ್ರಹಣದಲ್ಲಿ ಇದೊಂದು ಮಾಡ್ಕೊಳ್ಬೇಕಾಗತ್ತೆ. ಹೊಸ ಹೊಸ ಮಂತ್ರಗಳನ್ನು ಯಾರು ಅನುಷ್ಠಾನಗಳನ್ನು ತಗೊಳ್ತಾ ಇರಬೇಕಾದ್ರೆ ಗುರುಮುಖೇನವಾಗಿ ಅವರು ಒಂದು ಮಂತ್ರಗಳನ್ನು ಒಂದು ತಗೊಳ್ಬಹುದು, ಏನು ಉಪದೇಶ ತಗೊಳ್ಬಹುದು. ಮಂತ್ರಗಳನ್ನು ಸ್ಟಾರ್ಟ್ ಮಾಡುವಂತಹವರು ಮಾಡ್ಕೊಳ್ಳೋರಾದ್ರೆ ಅದಿನ ಗ್ರಹಣದಲ್ಲಿ ಮಾಡುವಂಥದ್ದು. ಮತ್ತೆ ಸಿದ್ಧಿ ಮಾಡ್ಕೊಳ್ಬೇಕಾದ್ರೆ ಒಂದೊಂದು ಕಡೆ ಹೋಗಿ ಸಿದ್ಧಿ ಮಾಡ್ಕೊಳ್ಳುವಂಥ ಇದು ಪರ್ವಕಾಲ ಆಗಿರೋದ್ರಿಂದ ಈ ಗ್ರಹಣ ಎಲ್ಲರಿಗೂ ಉಪಯುಕ್ತವಾಗಿದೆ. ಯಾರೂ ಹೆದರುವಂಥದ್ದು ಅವಶ್ಯಕತೆ ಏನೂ ಇರಲ್ಲ. ಮನೆಗಳಲ್ಲೇ ವಿಷ್ಣು ಸಹಸ್ರನಾಮ ಪಾರಾಯಣ, ನಮಃ ಶಿವಾಯ, ಪಂಚಾಕ್ಷರಿ ಜಪ, ಯಾವ್ದಾರು ಅವರಿಗೆ ದೇವತಾ ಸ್ತೋತ್ರಗಳು ಯಾವ್ದಾದ್ರು ಮಾಡ್ತಾರೋ ಇವತ್ತಿನ ಒಂದು ಟೈಮಲ್ಲಿ ಹೆಚ್ಚೆಚ್ಚು ಮಾಡಿದಷ್ಟು ಹೆಚ್ಚೆಚ್ಚು ಫಲ, ಅನಂತ ಫಲಗಳನ್ನು ಬರುತ್ತೆ. ಫಲಗಳನ್ನು ಇದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಗ್ರಹಣದ ಪರ್ವ ತುಂಬ ಇರೋದರಿಂದ, ಪವರ್ ಜಾಸ್ತಿ ಇರೋದರಿಂದ ಒಂಥರ ಟ್ರಾನ್ಸ್ಫಾರ್ಮರ್ ಇದ್ದಂಗೆ ಇರುತ್ತೆ. ಪವರ್ ಎಷ್ಟು ಜಾಸ್ತಿ ಸಾಧ್ಯವಾದಷ್ಟು ದೇವತಾ ಸ್ಮರಣೆಗಳನ್ನು ಮಾಡಿದಷ್ಟು ಹೆಚ್ಚೆಚ್ಚು ಅನುಕೂಲಗಳನ್ನು ಪಡ್ಕೊಳ್ತಾರೆ ಅಂತ ಹೇಳಬಹುದು ಸ್ವಾಮಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.